ನಿತ್ಯ ನಿರಂತರವಾದ ನಮ್ಮ ಚಾನೆಲ್ಗೆ ಆತ್ಮೀಯರೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಹಿಂದೆ ಸ್ನಾನದ ಬಗ್ಗೆ ವಿಶದವಾಗಿ ತಿಳಿಸಿದ್ದೆ. ಸ್ನಾನಾದ ನಂತರ ಮನುಷ್ಯನು ದೇವರಿಗೆ ಕೈ ಮುಗಿಯದೆ ಯಾವ ಕೆಲಸವನ್ನು ಮಾಡುವುದಿಲ್ಲ. ದೇವರಿಗೆ ಕೈ ಮುಗಿಯುವ ಮುಂಚ ಹಣೆಗೆ ತಮ್ಮ ಧರ್ಮಾನುಸಾರವಾಗಿ ಕುಂಕುಮ, ವಿಭೂತಿ, ತಿಲಕ ಯಾವುದನ್ನಾದರೂ ಧರಿಸುತ್ತಾನೆ. ಅದು ಅಗತ್ಯ ಕೂಡ. ಅದು ನಮ್ಮ ಸಂಸ್ಕೃತಿಯ ಒಂದು ಅಂಗವಾಗಿದೆ. ಹಾಗೆ ನಾವು ಇಂದು ಭಸ್ಮಧಾರಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಭಸ್ಮವು ಆಕಳಿನ ಸಗಣಿಯಿಂದ ಆಗಿರುವ ಒಂದು ಪದಾರ್ಥ. ಆಕಳಿನ ಸಗಣಿಯನ್ನು ಒಣಗಿಸಿ ಸುಟ್ಟ ನಂತರ ಸಿಗುವ ಬಿಳಿಯ ವಸ್ತುವೇ ಭಸ್ಮ. ಇದು ಅತ್ಯಂತ ಶ್ರೇಷ್ಠತಮವಾದದ್ದು ಹಾಗೂ ಈಶ್ವರನಿಗೆ ಪ್ರಿಯವಾದ ವಸ್ತುವೂ ಹೌದು. ಸಾಮಾನ್ಯವಾಗಿ ಮಂತ್ರ ತಿಳಿದವರು ತಿಳಿಯದವರು ಎಲ್ಲರೂ ಕೂಡ ಭಸ್ಮವನ್ನು ಹಚ್ಚಿಯೇ ಹಚ್ಚುತ್ತಾರೆ. ಇದರಲ್ಲಿ ಲಿಂಗಭೇದವೂ ಇಲ್ಲ. ಯಾರು ಬೇಕಾದರೂ ಧರಿಸಬಹುದು. ಯಾವ ಆಶ್ರಮದವರಾದರೂ ಧರಿಸಬಹುದು. ಆಶ್ರಮ ಅಂದರೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು. ಇಲ್ಲಿ ಇದು ಜಾತಿ ಸೂಚಕವಲ್ಲ. ವರ್ಣಾಶ್ರಮ ನಮ್ಮ ಕಾರ್ಯಗಳಿಗೆ ಅನುಸಾರವಾಗಿ ಇರುವ ನಮ್ಮ ಗುರುತು ಅಷ್ಟೇ. ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವನು ಇನ್ನೂ ಹೊಲದಲ್ಲಿ ದುಡಿದರೆ ಆತನು ಶೂದ್ರನೇ. ಶೂದ್ರನು ವೇದಗಳನ್ನು ಕಲಿಯಲು ಉತ್ಸುಕನಾದರೆ ಆತನು ಬ್ರಾಹ್ಮಣನೇ. ಅದು ಹೇಗೋ ಇರಲಿ, ವಿಭೂತಿಯನ್ನು ಕೈಯಲ್ಲಿ ತೆಗೆದುಕೊಂಡು ಹಚ್ಚಿಕೊಳ್ಳುತ್ತೇವೆ. ಅದರ ಬಗ್ಗೆ ಇಂದು ಮಾತಾಡೋಣ. ಸಾಮಾನ್ಯವಾಗಿ ಭಸ್ಮವನ್ನು ಹಚ್ಚಿಕೊಳ್ಳುವುದಕ್ಕೆ ಮುಂಚೆ ಆಚಮನವನ್ನು ಮಾಡಬೇಕು. ಇದು ಕೆಲವು ಪಂಗಡಗಳಿಗೆ ಮಾತ್ರ. ಆಚಮ್ಯ ಮಾಡಿ ಪ್ರಾಣಸ್ಯ ಪರಬ್ರಹ್ಮ ಋಷಿ ಶುಭಾಭ್ಯಾಂ ಶುಭತಿಥೋ ಎಲ್ಲವನ್ನು ಹೇಳಿ ಮಮ ಶರೀರ ಶುದ್ಧಾರ್ಥಂ ಭಸ್ಮಧಾರಣಂ ಕರಿಷ್ಯೆ ಎಂದು ಹೇಳಬೇಕು. ಆಚಮನವನ್ನು ಮಾಡುವುದಕ್ಕಿಂತಲೂ ಮೊದಲು ನೀರಿನಿಂದಲೇ ಹಣೆಗೆ ಜಲಮಿತಿ ಭಸ್ಮಂ, ವಾಯುರಿತಿ ಭಸ್ಮಂ, ಅಗ್ನಿರಿತಿ ಭಸ್ಮಂ ಎಂದು ಹಣೆಗೆ ನೀರಿನಲ್ಲಿ ಭಸ್ಮದ ರೀತಿಯಲ್ಲಿಯೇ ಹಚ್ಚಿಕೊಳ್ಳಬೇಕು. ಆ ನಂತರ ಬಲಗೈಯಲ್ಲಿ ಭಸ್ಮವನ್ನು ತೆಗೆದುಕೊಂಡು ಎಡಗೈ ಅಂಗೈಯಲ್ಲಿ ಹಾಕಿಕೊಂಡು ನೀರನ್ನು ಹಾಕಿ ಮಾನಸ್ತೋಕೆ ತನೆಯೇ ಮಾನೋ ಆಯುಷಿ ಮಾನೋ ಘೋಷು ಎಂಬ ಮಂತ್ರದಿಂದ ಹೆಬ್ಬರಳಿನಿಂದ ಚೆನ್ನಾಗಿ ತಿಕ್ಕಬೇಕು. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋಂ ಎಂದು ತರ್ಜನಿ, ಮಧ್ಯಮ, ಅನಾಮಿಕ ಬೆರಳುಗಳಿಂದ ಶಿರಸ್ಸು ಅಂದರೆ ನೆತ್ತಿಗೆ ಮೊದಲು ಹಚ್ಚಿಕೊಳ್ಳಬೇಕು. ಆನಂತರ ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತಿರೇಭ್ಯ ಸರ್ವೇಭ್ಯ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯ ಎಂದು ಹೃದಯಕ್ಕೆ ಹಚ್ಚಿಕೊಳ್ಳಬೇಕು. ತದನಂತರ ತತ್ಪುರುಷಾಯ ವಿದ್ಮಹೇ ಎಂಬ ಮಂತ್ರದಿಂದ ಹಣೆಯನ್ನು ಅಲಂಕರಿಸಬೇಕು. ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮಃ, ರುದ್ರಾಯ ನಮಃ ಎಂಬ ಮಂತ್ರವನ್ನು ಅಥವಾ ಈಶ್ವರನ ನಾಮಗಳು, ಇದು ಮಂತ್ರವೂ ಅಲ್ಲ, ಮಂತ್ರವೂ ಹೌದು ಅಥವಾ ಈಶ್ವರನ ನಾಮಗಳೂ ಹೌದು. ಇದರಿಂದ ನಮ್ಮ ಶೋಲ್ಡರ್ ಅಥವಾ ತೋಳು, ಮುಂಗೈ, ಹೃದಯ ಇಲ್ಲಿಗೆಲ್ಲವನ್ನು ಧಾರಣೆಯನ್ನು ಮಾಡಬೇಕು. ಪಾದಗಳಿಗೂ ಮಾಡಬೇಕು. ಪಾದಗಳು ಅಂದರೆ ಅಂಗಾಲಲ್ಲ, ಮೇಲ್ಭಾಗದಲ್ಲಿ. ಅಗ್ನಿರಿತಿ ಭಸ್ಮಂ, ವಾಯುರಿತಿ ಭಸ್ಮಂ, ಜಲಮಿತಿ ಭಸ್ಮಂ, ಸ್ಥಳಮಿತಿ ಭಸ್ಮಂ ಎಂದು ಮಂತ್ರಗಳನ್ನು ಹೇಳಬೇಕು.
ಮಂತ್ರಗಳು ತಿಳಿಯದವರು ಒಂದು ಶುದ್ಧವಾದ ಸ್ಥಳದಲ್ಲಿ ಆಸನದ ಮೇಲೆ ಕುಳಿತುಕೊಂಡು ಬಲಗೈಯಲ್ಲಿ ಭಸ್ಮವನ್ನು ಹಿಡಿದು 7 ಪ್ರಣವ ಮಂತ್ರಗಳು, ಪ್ರಣವ ಅಂದರೆ ಓಂಕಾರ ಮಂತ್ರಗಳನ್ನು ಹೇಳಿ ಎಡಗೈಯಿಗೆ ಆ ಭಸ್ಮವನ್ನು ಹಾಕಿಕೊಂಡು ಸ್ವಲ್ಪ ನೀರನ್ನು ಅದಕ್ಕೆ ಬೆರೆಸಿ ಕಲಸಿ ಓಂ ನಮಃ ಶಿವಾಯ ಎಂಬ ಮಂತ್ರದಿಂದ ಚೆನ್ನಾಗಿ ತಿಕ್ಕಿ, ಅದು ಬಿಸಿಯಾಗುವವರೆಗೂ ತಿಕ್ಕಿ, ಆ ನಂತರ ತರ್ಜನಿ, ಮಧ್ಯಮ, ಅನಾಮಿಕಾ ಬೆರಳುಗಳಿಂದ ಹಣೆಯನ್ನು ಧರಿಸಬೇಕು. ಅಘೋರೇಭ್ಯ ತಘೋರೇಭ್ಯ ಘೋರತರೇಭ್ಯ ಮಂತ್ರದಿಂದ ಮೊಳಕೈ ಹೃದಯ ಭಾಗಗಳಿಗೆ ಹಚ್ಚಬೇಕು. ಉಳಿದ ತದನಂತರ ಕೈಯನ್ನು ನೀರಿನಿಂದ ತೊಳೆಯಬೇಕು. ಈ ಭಸ್ಮವು ಬಹಳ ಶ್ರೇಷ್ಠತಮವಾದದ್ದು. ಅಂಗಡಿಯಲ್ಲಿ ಸಿಗುವ ಭಸ್ಮವೂ ಕೂಡ, ರೆಡಿಮೇಡ್ ಭಸ್ಮವೂ ಕೂಡ ಧರಿಸಲು ಯೋಗ್ಯವೇ. ಆ ಭಸ್ಮವನ್ನು ನಾವು ಯಾರಾದರೂ ಉತ್ತಮವಾದ ಗುರುಗಳು ಅಥವಾ ಮಂತ್ರ ಸಾಧಕರು ಅಥವಾ ಪೀಠಾಧೀಶರು, ಯಾವುದೇ ಪೀಠವಿರಬಹುದು, ಅದಕ್ಕೆ ತಾರತಮ್ಯವಿಲ್ಲ, ಅವರಿಂದ ನಾವು ಭಸ್ಮವನ್ನು ಮಂತ್ರಪೂತನಗೊಳಿಸಿ, ಅಂದರೆ ಅವರಲ್ಲಿ ಭಸ್ಮವನ್ನು ಕೊಟ್ಟು ಅನುಗ್ರಹಿಸಬೇಕೆಂದು ಕೇಳಿಕೊಂಡಾಗ ಭಸ್ಮವನ್ನು ನೀಡುತ್ತಾರೆ. ಅವರಿಗೆ ಉಪದೇಶಿಸಲ್ಪಟ್ಟ ಮಂತ್ರಗಳಿಂದ ಆ ಭಸ್ಮವನ್ನು ಅಭಿಮಂತ್ರಿಸಿ ನೀಡುತ್ತಾರೆ. ಆ ಭಸ್ಮವನ್ನು ತೆಗೆದುಕೊಂಡು ಬಂದು ನಮ್ಮಲ್ಲಿರುವ ಭಸ್ಮದ ಕರಂಡಿಕೆ ಅಥವಾ ಡಬ್ಬಕ್ಕೆ ಹಾಕಿಕೊಂಡು ನಾವು ಆ ಭಸ್ಮವನ್ನು ನಿತ್ಯವೂ ಉಪಯೋಗಿಸಬಹುದು. ಈ ರೀತಿಯಾದ ಭಸ್ಮವನ್ನು ಧಾರಣೆ ಮಾಡಿದರೆ ಚತುರ್ವಿಧ ಫಲಪುರುಷಗಳು ದೊರೆಯುತ್ತದೆ ಎಂದು ಹೇಳಲ್ಪಟ್ಟಿದೆ. ಈ ಭಸ್ಮವನ್ನು ಯಾವ ಆಶ್ರಮದವರೂ ಕೂಡ ಧರಿಸಬಹುದು. ಬ್ರಹ್ಮಚಾರಿ, ಮದುವೆ ಆಗದವರು, ಮದುವೆ ಆದವರು, ವೃದ್ಧಾಪ್ಯದಲ್ಲಿರುವವರು ಅಥವಾ ಎಲ್ಲವನ್ನೂ ಬಿಟ್ಟ ಸನ್ಯಾಸಿಗಳು ಯಾರೂ ಕೂಡ ಈ ಭಸ್ಮವನ್ನು ಧರಿಸಲು ಅರ್ಹರೇ ಆಗಿರುತ್ತಾರೆ. ಭಸ್ಮದ ಪಾವಿತ್ರ್ಯತೆಯನ್ನು ನಾವು ವಿವರಿಸುತ್ತಾ ಹಾಗೆ ನೋಡಿದರೆ, ಮೃತಿ ಹೊಂದಿದ ಮನುಷ್ಯನಿಗೂ ಕೂಡ ಭಸ್ಮಲೇಪನವನ್ನು ಮಾಡುತ್ತೇವೆ. ಅಂದರೆ ಭಸ್ಮವು ನಮ್ಮ ಜೀವನದ ಹುಟ್ಟಿನಿಂದ ಸಾವಿನವರೆಗೂ ಇರುವ ಒಂದು ಅವಿಭಾಜ್ಯವಾದ ಅಂಗವಾಗಿದೆ. ಆದ್ದರಿಂದ ನಾವುಗಳು ಅದಕ್ಕೆ ಪ್ರತ್ಯೇಕವಾದ ಮರ್ಯಾದೆಯನ್ನು ಕೊಡಲೇಬೇಕು. ಆದ್ದರಿಂದ ಸ್ನಾನವಾದ ನಂತರ ಸುಮ್ಮನೆ ನಿಂತುಕೊಂಡೋ ಎಲ್ಲೋ ಯಾವುದೋ ದಿಕ್ಕಿಗೆ ತೆರೆದುಕೊಂಡೋ ಹಚ್ಚುವ ಒಂದು ಪ್ರಕ್ರಿಯೆ ಆಗದೆ, ನಮ್ಮ ದೇವರ ಮನೆಯಲ್ಲಿ ಅಥವಾ ಸ್ವಚ್ಛವಾದ ಜಾಗದಲ್ಲಿ ಕುಳಿತುಕೊಂಡು ಧಾರಣೆ ಮಾಡುವುದು ನಾವು ಯೋಗ್ಯ ಹಾಗೂ ನಾವು ಅದಕ್ಕೆ ಕೊಡುವ ಒಂದು ಮರ್ಯಾದೆಯೂ ಹೌದು. ನಮಸ್ಕಾರ.